ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಏಕರೂಪ ಜವ 110 km/h ನೊಂದಿಗೆ ಚಲಿಸುತ್ತಿರುವ ಒಂದು ರೈಲು 24 ನಿಮಿಷಗಳಲ್ಲಿ ಕ್ರಮಿಸುವ ದೂರವು ಎಷ್ಟು ಅಂತ ಕೇಳಿದರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಜವ ಕೊಟ್ಟಿದ್ದಾರೆ. ಎಷ್ಟು? 110 km/h. ಸೊ 10 ಕಿಲೋಮೀಟರ್ 110 km/h ಕೊಟ್ಟಿದ್ದಾರೆ. ಸೊ ಅಂದರೆ ಅವರ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, 24 ನಿಮಿಷಗಳಲ್ಲಿ ಕ್ರಮಿಸುವ ದೂರವನ್ನು ಕಂಡುಹಿಡಿಬೇಕಾಗುತ್ತೆ. ಒಂದು ಗಂಟೆಗೆ 110 ಕಿಲೋಮೀಟರ್ ಜರ್ನಿಯನ್ನು ಮಾಡಿದ್ರೆ 24 ನಿಮಿಷಗಳಲ್ಲಿ ಅಥವಾ 24 ಮಿನಿಟ್ಗಳಲ್ಲಿ ಎಷ್ಟು ದೂರ ಹೋಗ್ತಕ್ಕಂಥದ್ದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಅವರ್ಗೆ ಎಷ್ಟು ನಿಮಿಷ, 24 ಅಂತ ಕೊಟ್ಟಿದ್ದಲ್ವಾ. ಸೊ ಒಂದು ಗಂಟೆಗೆ 60 ನಿಮಿಷನ ತೊಗೊಳ್ಬೇಕಾಗುತ್ತೆ. ಅದೇ ರೀತಿ ಒಂದು ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಅಂತ ಹೇಳಿದ್ರೆ 60 ಸೆಕೆಂಡ್ಸ್ಗಳೇ ಬರ್ತಕ್ಕಂಥದ್ದು ಅಲ್ವಾ. ಸೊ ಫಸ್ಟ್ ಈ ಒಂದು ಇದನ್ನು ಅಪ್ಲೈ ಮಾಡ್ತಾ ಹೋಗಿ ನೀವು. ಏನಂತ ಹೇಳಿದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು 24 ನಿಮಿಷಕ್ಕೆ. ಸೊ ನೋಡಿ, ಇಲ್ಲಿ ಒಂದು ಗಂಟೆಗೆ ಅಂತ ಹೇಳಿದ್ರೆ 60 ನಿಮಿಷಕ್ಕೆ 110 ಕಿಲೋಮೀಟರ್ ಹೋದರೆ, ಸೊ 24 ನಿಮಿಷಕ್ಕೆ ಕೇಳೋದಿಲ್ಲ, 24 ನಿಮಿಷಕ್ಕೆ ಎಷ್ಟು. ಸೊ 60 ನಿಮಿಷಕ್ಕೆ 110 ಕಿಲೋಮೀಟರ್ ಜರ್ನಿಯನ್ನು ಮಾಡಿದ್ರೆ ಇನ್ನು 24 ನಿಮಿಷಕ್ಕೆ ಎಷ್ಟು ಅಂತಕ್ಕಂಥದ್ದು ನಾವು ಕಂಡುಹಿಡಬೇಕು. ಸೊ ಇದು ಈ ರೀತಿ ನಾವು ಮಾಡ್ತಕ್ಕಂಥದ್ದು. ಸೊ ಇವಾಗ ನೋಡಿ, ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. 6 1 6, 4 6 24 ಅಲ್ವಾ. ಸೊ ಎಷ್ಟು ಬಂತು? 44 ಕಿಲೋಮೀಟರ್. ಇಷ್ಟೇ, ವೆರಿ ಸಿಂಪಲ್ಲು. 60 ನಿಮಿಷ ಅಥವಾ 1 ಅವರ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಿ 60 ನಿಮಿಷಕ್ಕೆ 110 ಕಿಲೋಮೀಟರ್ ಹೋದರೆ 24 ನಿಮಿಷಕ್ಕೆ ಎಷ್ಟಾಯಿತು, ಇಷ್ಟೇ ಟೆಕ್ನಿಕ್ಕು. ಸೊ ಇದು ಈ ರೀತಿ ಯಾವ ರೀತಿನಾದ್ರು ಕೊಡಬಹುದು. 110 ಬದಲು ನೀವು ಬೇರೆ ಯಾವುದಾದ್ರೂ ನಂಬರ್ಸ್ನ ಕೊಡ್ಬೋದು, ಅಥವಾ ಇಲ್ಲಿ ನಿಮಿಷಕ್ಕೆ 24 ಬದಲು. ಇನ್ನು ಹೇಳ್ಬೇಕಂತೇಳಿದ್ರೆ ಇಲ್ಲಿ ಗಂಟೆಗಳ ಲೆಕ್ಕದಲ್ಲಿ ನಿಮ್ಗೆ ಏನಾರು ಕೊಟ್ಟರೆ, ಸೊ ಗಂಟೆ ಲೆಕ್ಕ ಅಂತ ಕೊಟ್ಟಾಗ ಇದನ್ನು ಇಲ್ಲಿ ಗಂಟೆಲೇ ಕೊಟ್ಟಿದ್ದಾರಲ್ಲ, ಅವರಲ್ಲೇ ಕೊಟ್ಟಿದ್ದಾರಲ್ಲ. ಸೊ ಇದು ನಾವು ಕನ್ವರ್ಟ್ ಏನು ಮಾಡೋ ಹಾಗಿಲ್ಲ, ಡೈರೆಕ್ಟಾಗಿ. ಸೊ ಇಲ್ಲೂ ನಿಮಿಷನೇ ಬರಬೇಕು, ಇಲ್ಲೂ ನಿಮಿಷನೇ ಬರಬೇಕು, ಇಲ್ಲೂ ಸೆಕೆಂಡೇ ಬರಬೇಕು, ಇಲ್ಲೂ ಸೆಕೆಂಡೇ ಬರಬೇಕು, ಇಲ್ಲೂ ಕಿಲೋಮೀಟರ್ ಬರಬೇಕು, ಇಲ್ಲೂ ಕಿಲೋಮೀಟ್ರಲ್ಲೇ ಬರಬೇಕು. ಸೊ ಅಲ್ಲಿ ಯಾವುದು ಒಂದು ಸ್ಪೆಸಿಫಿಕ್ ಆಗಿ ನಾವು ತೊಗೊಳ್ಬೇಕಾಗುತ್ತೆ. ಸೊ ಮೀಟ್ರಲ್ಲಿದ್ದರೆ ಮೀಟ್ರಲ್ಲೇ ತೊಗೋಬೇಕು, ಕಿಲೋಮೀಟರ್ ಇದ್ದರೆ ಕಿಲೋಮೀಟ್ರಲ್ಲೇ ತೊಗೊಳ್ಬೇಕು, ನಿಮಿಷ ಇದ್ದರೆ ನಿಮಿಷದಲ್ಲೇ ತೊಗೊಳ್ಬೇಕು, ಸೆಕೆಂಡಲ್ಲಿದ್ದರೆ ಸೆಕೆಂಡಲ್ಲೇ ನಾವು